ಪರಮಾತ್ಮ ಬಹಳ ಕಷ್ಟದಲ್ಲಿದ್ದಾಗ ಭಗವಂತ ಬಾರೋ ಅಂದಾಗ ಆ ಬರ್ತಾನ ಭಗವಂತ ಅಂತಕ್ಕಂಥ ಕಾಯ್ತಕ್ಕಂಥ ದಿನ. ಅದರಿಂದ ಎಲ್ಲರಿಗೂ ಸಾಕ್ಷಾತ್ಕಾರ ಭಗವಂತ ಕೊಟ್ಟಾಗ ಏನು ಅಂದರೆ ಪುಣ್ಯದ ಕೆಲಸವನ್ನು ನಿಧಾನವಾಗಿ ಮಾಡ್ತಾನೆ, ಕಷ್ಟದ ಕೆಲಸವನ್ನು ಜಾಸ್ತಿ ಕೊಟ್ಟು ನಿಧಾನಕ್ಕೆ ಅನುಗ್ರಹವನ್ನು ಕೊಡ್ತಾನೆ. ಇಂಥ ಒಂದು ನಿಧಾನಕ್ಕೆ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು ಏಕಾಗ್ರ ಮಾತ್ರದಲ್ಲಿ ಅಂದರೆ ತಾನು ಮಾಡ್ತಕ್ಕಂಥ ಪರೀಕ್ಷೆ ಅಷ್ಟಿಷ್ಟಲ್ಲ. ಅದರಿಂದ ಎಲ್ಲರೂ ಪರೀಕ್ಷೆಗೆ ಒಳಗಾಗ್ತಕ್ಕಂಥವ್ರು, ಎಲ್ಲ ಟಿಪ್ಪಣಿಗಳಿಗೆ ಒಳಗಾಗ್ತಕ್ಕಂಥವ್ರು, ಜೀವನ ಪರಿಪೂರ್ಣವಾಗಿ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರ ಆಗ್ತಕ್ಕಂಥವ್ರು ನಿಧಾನ ಆದರೆ ಪ್ರಧಾನ. ಆದರೆ ಆ ಪ್ರಧಾನವಾಗಿ ಆಗ್ತಕ್ಕಂಥ ಕೆಲಸ ನಿಧಾನವಾದರೂ ಪರಿಪೂರ್ಣವಾಗಿ ಕೊಡ್ತಾನೆ ಆ ಭಗವಂತ, ಹತ್ತಿರ ಆಗ್ತಾರೆ ಜೀವನಕ್ಕೆ. ಅದಕ್ಕೋಸ್ಕರ ಈ ಕನಕದಾಸರ ಜಯಂತಿಯಲ್ಲಿ ನಿನ್ನೆ ದಿವಸ ಹೇಳಿದಾಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಭಗವಂತನ ಕೃಪಾಕಟಾಕ್ಷದಲ್ಲಿ ಪಾತ್ರವಾಗಬೇಕು. ಇವತ್ತಿನ ದಿವಸ ನೀವೆಲ್ಲ ಸಂತೃಪ್ತಿಪೂರ್ವಕವಾಗಿ ಎಲ್ಲ ಬಡ ಮಕ್ಕಳಿಗೆ, ವಿಶೇಷವಾಗಿ ಅನಾಥ ಮಕ್ಕಳಿಗೆ, ಯಾವ ಕಾಲಕ್ಕೂ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರತಕ್ಕಂಥವ್ರು, ತಾಯಿ ಹೇಗಿದ್ದಾಳೆ ಅಂತ ಕೂಡ ಗೊತ್ತಿಲ್ಲದೆ ತೊಟ್ಟಿಯಲ್ಲಿ ಬಿಸಾಕ್ಬಿಟ್ಟಿರ್ತಕ್ಕಂಥ ಮಕ್ಕಳು ಬೆಳೆದು ನಿಂತಿರ್ತಾರೆ. ಆದರೆ ಅಪಪೋಲಿಗಳಾಗ್ಬಿಟ್ಟಿರ್ತಾರೆ. ಯಾಕೆಂದರೆ ಬೆಳವಣಿಗೆ ಹೇಗಿರುತ್ತೋ ಗೊತ್ತಿರಲ್ಲ, ಅವ್ರ ಜೀವನ ಹೇಗೆ, ಅವನು ಯಾವ ಕುಲದಿಂದ ಬಂದ ಯಾರಿಗಾದ್ರೂ ಗೊತ್ತಿರುತ್ತಾ? ಖಂಡಿತ ಗೊತ್ತಿರಲ್ಲ. ಅದಕ್ಕೋಸ್ಕರ ಇಂಥ ಒಂದು ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬನೂ ಕುಲ ಇಟ್ಕೊಂಡೇ ಹುಟ್ಟಲ್ಲ, ಪರಿಪೂರ್ಣವಾಗಿ ಭಗವಂತನ ಕೃಪಾಕಟಾಕ್ಷದಲ್ಲಿ ಹುಟ್ಟತಕ್ಕಂಥವನು ಆ ಭಗವಂತನ ಒಂದು ಅನುಗ್ರಹವನ್ನು ಪಡೆಯೋಕ್ಕೆ ನಾವೆಲ್ಲ ಏನು ಅಂದರೆ ಒಂದೇ ಕುಲ ಒಂದೇ ಮತ ಅಂತ ಹೇಳಿದಾಗೆ ನಾವೆಲ್ಲ ಒಂದೇ ನಾಡಲ್ಲಿ ಇದ್ದೀವಿ. ಆದರೆ ಈ ನಾಡು ಬಿಟ್ಟು ಭಗವಂತನ ಕೃಪಾಕಟಾಕ್ಷ ಅಂದ್ರೇನು, ಭಾರತ ದೇಶ ಇಡೀ ಒಂದು ಮಿನಿ ವರ್ಲ್ಡ್ ಆಗೋಗಿದೆ. ಎಲ್ಲಾರನ್ನೂ ಸ್ವಾಗತಿಸಿ 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 ಏನಾಗೋಗಿದೆ, ಜೀವನದಲ್ಲಿ ನಮ್ಮವ್ರಗಳಿಗೆ ಜಾಗ ಇಲ್ಲ ಪಾಪ, ಹಂಗಾಗೋಗಿದೆ. ಆ ಥರ ಒಂದು ಪರಿವರ್ತನೆ ಎಲ್ಲ ಪರಿಸರ ಮಾಡಿರತಕ್ಕಂಥ ಯಾವುದು ಹೊಲಸು ರಾಜಕೀಯ. ಅದಕ್ಕೋಸ್ಕರ ರಾಜಕೀಯದವರು ರಾಜಕೀಯ ಮಾಡದೇ ಇದ್ರೆ, ರಾಜಕೀಯದಲ್ಲಿ ಇದ್ದರೆ ಪ್ರಯೋಜನವಿಲ್ಲ. ಆದರೆ ರಾಜಕೀಯ ಕುತಂತ್ರ, ರಾಜಕೀಯದಲ್ಲಿರಿ, ಆದರೆ ರಾಜಕೀಯ ಮಾಡಬೇಡಿ ಅಂತಕ್ಕಂಥ ವಿಚಾರವನ್ನು ಎಲ್ರಿಗೂ ಸಾರಿ ಸಾರಿ ಹೇಳ್ತಕ್ಕಂಥ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನಾವುಗಳು ಎಲ್ಲ ಒಂದೇ ಭಾವನೆಯಲ್ಲಿ ನಡ್ಕೊಂಡು ಹೋಗಬೇಕು. ಈ ಕನಕದಾಸರು ಏನು ಮಾಡಿದ್ರು, ಜೀವನ ಚರಿತ್ರೆಯಲ್ಲಿ ಸಂಗೀತ ಪ್ರಿಯವಾಗಿರ್ತಕ್ಕಂಥ ಕನಕದಾಸರು ಇವರು ಅವರ ತಮ್ಮ ನೋವುಗಳನ್ನು ಹೇಗೆ ವ್ಯಕ್ತಪಡಿಸ್ಕೊಂಡ್ರು, ಸಂಗೀತ ಮುಖಾಂತರವಾಗಿ. ಇಂಥ ಒಂದು ಪರಮಾತ್ಮನ ಕೃಪಾಕಟಾಕ್ಷಕ್ಕೆ ಪಾತ್ರವಾಗಬೇಕಾದ್ರೆ, ಕೃಷ್ಣ ಪರಮಾತ್ಮನೇ ತಿರುಗಬೇಕಾದ್ರೆ ಎಷ್ಟು ನೋವಲ್ಲಿರ್ತಾರೆ. ಆ ಕನಕದಾಸರಿಗೆ ಜೀವನ ಚರಿತ್ರೆಯಲ್ಲಿ ಏನು ಹೇಳಿದ್ರು, ನೀನು ಹೋಗ್ಬಿಟ್ಟು 2 ಬಾಳೆಹಣ್ಣು ತಿನ್ಕೊಂಬ ಅಂದರು. ಭಾಳ ಸಂತೋಷ. ಆ ಬಾಳೆಹಣ್ಣು ತಿನ್ಕೊಂಬರಕ್ಕೆ ಎಲ್ಲ ಕಡೆ ಹುಡುಕ್ತಾರೆ. ಯಾವ ಕಡೆನೂ ನೀವು ಬಾಳೆಹಣ್ಣು ತಿನ್ಕೊಂಬಂದ್ರೆ ಎಲ್ಲೂ ದೇವರಿರಬಾರ್ದು, ಯಾರೂ ನೋಡಬಾರ್ದು, ಅಂಥ ಸ್ಥಳದಲ್ಲಿ ನೀವು ತಿನ್ಕೊಂಬನ್ನಿ ಅಂತ. ಆಯಿತು, ಭಾಳ ಸಂತೋಷ ಅಂತ ಎಲ್ಲ ಹೇಳಿದಾಗ ಕನಕದಾಸರು ಏನು ಮಾಡ್ತಾರೆ, ಶಿಷ್ಯವರ್ಗ ಜೊತೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ತಾರೆ. ಎಲ್ಲರೂ ಬಾವಿ ಹಿಂದ್ಗಡೆ ಕೂತ್ಕೊಂಡು ತಿನ್ಬಿಡೋದು, ಇನ್ನೊಬ್ಬ ಮರದ ಕೆಳಗೆ ಪಕ್ಕದಲ್ಲಿ ಕೂತ್ಕೊಂಡು ತಿನ್ಬಿಡೋದು, ಇನ್ನೊಬ್ಬ ಪೊದೆ ಒಳಗೆ ಕೂತ್ಕೊಂಡು ತಿಂದ್ಬಿಟ್ಟ, ಇನ್ನೊಬ್ಬ ಮನೆ ಒಳಗೆ ಬಾಗ್ಲಾಕೊಂಡು ತಿಂದ. ಎಲ್ಲರೂ ತಿಂದರು. ಕನಕದಾಸರು ಏನು ಮಾಡಿದ್ರು, 2 ಬಾಳೆಹಣ್ಣ ಮತ್ತೆ ವಾಪಸ್ ಗುರುಗಳ ಹತ್ರ ತಂದುಕೊಟ್ರು. ಗುರುಗಳೇ ತಗೊಳ್ಳಿ ಬಾಳೆಹಣ್ಣು ಅಂತ. ಯಾಕಪ್ಪ ತಿಂದಿಲ್ವೇ ಅಂತ. ನೀವೇ ಹೇಳಿದ್ರಲ್ಲ ಗುರುಗಳೇ, ಯಾರು ನೋಡದೇ ಇರೋ ಕಡೆ ತಿನ್ನು ಅಂತ. ಇವರೆಲ್ಲ ಮತ್ತೆ ತಿನ್ಕೊಂಬಂದ್ರಲ್ಲೋ ಅಂತಾರೆ. ಭಗವಂತ ನೋಡಲ್ವ ಪರಮಾತ್ಮ? ಎಲ್ಲಿದ್ರೂ ಅವನು ನೋಡ್ತಕ್ಕಂಥ ವಿಚಾರ. ಅವನು ಇಲ್ಲದೇ ಇರೋ ತಳ ಯಾವುದಾದ್ರೂ ಹೇಳಿದ್ರೆ ಅಲ್ಲಿ ಅವನು ತಿಂದೇ ಇರತಕ್ಕಂಥ ವಿಧಾನ, ನಾನು ಇದು ತಿನ್ಬೋದಾಗಿತ್ತು ಅಂತಾರೆ. ಹೌದಾ? ಹಾಗಾದರೆ ನಿನ್ನ ಒಂದು ಜ್ಞಾನ ಅಭಿವೃದ್ಧಿ ಪರಿಪೂರ್ಣವಾಗಿ ಯಾರೂ ನೋಡದೇ ಇರೋ ಸ್ಥಳ ಅಂದರೆ ಭಗವಂತ ಒಬ್ಬನಾದರೂ ನೋಡ್ತಾನೆ ಅನ್ನೋದು ಖಂಡಿತ ಖಚಿತ. ಅದಕ್ಕೋಸ್ಕರ ಜೀವನದಲ್ಲಿ ನೀವೆಲ್ಲ ಬೆಕ್ಕು ಥರ ಓಹೋ ಗಂಟೆ ಕಟ್ಕೊಂಡ್ಬಿಟ್ರೆ ಯಾರೂ ನೋಡಲ್ಲ ಅನ್ನೋ ಭಾವನೆಯಲ್ಲಿ ನೋಡ್ತಾ ಇದ್ರೆ ಪ್ರಯೋಜನವಿಲ್ಲ. ಅದಕ್ಕೆ ಜೀವನದಲ್ಲಿ ಎಲ್ಲ ಕಾರಣಕ್ಕೂ ನಾವುಗಳು ಯಾವ ಕಾಲಕ್ಕೂ ನಿಶಬ್ದವಾಗಿದ್ದರೂ ಸಹ ಎಲ್ಲೋ ಒಂದು ಕಡೆಯಿಂದ ಭಗವಂತನ ನಿಷ್ಠೆ ನಮ್ಮ ಮೇಲೆ ಇದ್ದೇ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಅದಕ್ಕೆ ಆ ಭಗವಂತನ ಸಾನ್ನಿಧ್ಯಕ್ಕೆ ಇಂಥ ಒಂದು ಸಂಗೀತವಾಗಿರತಕ್ಕಂಥ ದೃಶ್ಯಕ್ಕೆ ಹೋಗೋಣ. ಬನ್ನಿ ವೀಕ್ಷಕರೇ. ಕೃಷ್ಣ, ನಿನ್ನ ಮಹಿಮೆಯನ್ನರಿಯದ ಈ ಅಜ್ಞಾನಿಗಳ ಜ್ಞಾನದ ಬಾಗಿಲನ್ನು ತೆರೆದು ಉದ್ಧಾರ ಮಾಡು ತಂದೆ, ಉದ್ಧಾರ ಮಾಡು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನಬಲ್ಲನು ನಾನು ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವಾ, ರಕ್ಷಿಸು ನಮ್ಮ ಅನವರತ ದೇವಾ ದೇವಾ ದೇವಾ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಕೂಗಿದರು
ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು. ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾದಿಧಿಯೊಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ಬಾಗಿಲನು ತೆರೆದು. ಕಡುಕೋಪದಿ ಖಳನು ಖಡ್ಗವನೆ ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ನುಡಿಯೇ ದೃಢ ಭಕುತಿಯಲ್ಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆ ನರಹರಿಯೇ ಬಾಗಿಲನು ತೆರೆದು. ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ ಸಮಯದಲ್ಲಿ ಅಜಮಿಳನ ಪೊರೆದೆ ಸಮಯ ಸಮಯವುಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿ. ಸಂತೋಷವಾಯಿತು. ಆ ಭಗವಂತನ ದೈವ ದರ್ಶನವಾಯಿತು. ನಿಮಗೆಲ್ಲರಿಗೂ ಪಾತ್ರವಾಗಿರ್ತಕ್ಕಂಥ ಭಗವಂತ ಕೃಪಾ ಕಟಾಕ್ಷವಾಯಿತು. ಆದರೆ ಈ ಕನಕದಾಸರು ಇದ್ದ ಅನುಗ್ರಹ ಏನು ಅಂದರೆ ಕಿಂಡಿಯನ್ನು ತೆಗೆದು ಬಂದ. ಕಿಂಡಿ ಅಂದ್ರೆ ಏನು? ಪುಟ್ಟದಾಗಿರ್ತಕ್ಕಂಥ ದ್ವಾರ. ಅಂದ್ರೆ ಜಗತ್ತಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ ಭಗವಂತನ ಒಂದೇ ಒಂದು ದ್ವಾರ ಯಾವತ್ತಾದ್ರೂ ತೆಗೆಯುತ್ತಂತೆ. ಅದಕ್ಕೆ ಹೇಳ್ತಾರೆ ಇಫ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್ ಅಟ್ ಲೀಸ್ಟ್ ಒನ್ ವಿಂಡೋ ವಿಲ್ ಬಿ ಓಪನ್ ಫಾರ್ ಯು ಇನ್ ಲೈಫ್ ಅಂತ. ಅಂದ್ರೆ ಆ ಕಿಟಕಿ ಓಪನ್ ಮಾಡಿದಾಗ ನಿಮ್ಮ ಜೀವನವನ್ನ ಬದುಕೊಂಬಿಡಿ ಅಂತಾರಂತೆ. ಸ್ವಲ್ಪ ಅನ್ನೋದ್ರ ಜಾರಿ ತೋರಿಸ್ತಾರಂತೆ. ಆದ್ರೆ ಪೆದ್ದುಗಳು ನೀವು ಹಳ್ದಲ್ಲೇ ಕೂತ್ಕೊಂಡು ಅಯ್ಯೋ ನಾನು ಬರಕ್ಕಾಗಲ್ಲ, ನಮ್ಮ ತಾತನ ಮನೆ ಆಸ್ತಿ, ನನ್ನ ವ್ಯಾಮೋಹ, ನಾನು ಇಲ್ಲಿಂದ ಹೊರಡಕ್ಕಾಗಲ್ಲ, ಇದೇ ರೀತಿಯಾಗಿ ನಾನು ಪಾಲಿಸ್ಕೊಂಡ್ಬರ್ತೀನಿ ಅಂದ್ರೆ ಏನ್ ಮಾಡೋದು? ಮಂಚಕ್ಕೆ ಮೂರೇ ಕಾಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ನೀವು ಹಣೆ ಬರ ಆ ಕರ್ಮ ಅನುಭವಿಸಲೇಬೇಕು. ಹೊರಭಾಗದಲ್ಲಿ ಬರ್ತೀನಿ ಅಂದ್ರೆ ಸ್ವಲ್ಪ ಯಾರಾದ್ರೂ ದಾರಿ ತೋರಿಸಿದಾಗ ಬದುಕೊಳ್ಳೋದು ಜೀವಚರಿತ್ರೆ. ಆ ಜೀವಚರಿತ್ರೆಯಲ್ಲಿ ನೀವು ಪಾತ್ರ ಆಗಬೇಕು. ಎಲ್ಲರೂ ಗಾಳಿ ಬಂದಾಗ ದೂರ್ಕೊಂಡ ಹಾಗೆ ಕಿಟಕಿ ಓಪನ್ ಮಾಡಿದಾಗ ಕನಿಷ್ಠ ಪಕ್ಷ ಬದುಕೊಳ್ಳೋ ಅವಕಾಶ ಕೊಟ್ಟಾಗ ಭಗವಂತ ಬದುಕೊಳ್ಳಕ್ಕೆ ಹೋಗ್ಬೇಕು. ಏನಂತೀರಾ? ಬದುಕೊಳ್ಳಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ಅಂಥ ಒಂದು ಭಗವಂತ ಕೃಪಾ ಕಟಾಕ್ಷ ನಿಮಗೆಲ್ಲ ಆಗ್ಲಿ ಅಂತ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳ ನೋಡೋಣ.